ಹಲೋ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಫ್ರೆಂಡ್ಸ್, ಮಳೆಗೆ ತಕ್ಕಂತೆ ಬೆಳೆಗೆ ತಕ್ಕಂತೆ ಬೆಲೆ ಸಿಕ್ಕಿದ್ರೆ ನಮ್ಮ ರೈತರಿಗೆ ಇದಕ್ಕಿಂತ ನೆಮ್ಮದಿ ಜೀವನ ಇಲ್ಲ ಅಲ್ವಾ? ಸೊ ನಾವು ರೈತರ ಕುಟುಂಬದವರಾಗಿರೋದ್ರಿಂದ ನಾವು ಇತ್ತೀಚೆಗೆ ಒಂದು 4-5 ತಿಂಗಳಾಗಿತ್ತು ನಮ್ಮ ಹೊಲದಲ್ಲಿ ಅಡಿಕೆ ಗಿಡಗಳನ್ನೆಲ್ಲ ಇಟ್ಟು. ಸೊ ಇದನ್ನು ನೋಡ್ಕೊಂಡು ಬರೋದಕ್ಕೆ ಅಂತ ರೀಸೆಂಟಾಗಿ ಊರಿಗೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಗಿಡಗಳೆಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು. ಆ್ಯಂಡ್ ಕೆಲವು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೋತಾ ಇದ್ರು. ಕೆಲವೊಂದು ಗಿಡಗಳಿಗೆ ಪೈಪ್ಲೈನ್ ಸರಿ ಇರಲಿಲ್ಲ, ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಹಾಗೆಲ್ಲ ಸ್ವಲ್ಪ ಚೆಕ್ ಮಾಡ್ಕೋತಾ ಇದ್ರು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ನಮಗಂತೂ ತುಂಬ ಖುಷಿ ಆಯಿತು ಗಿಡಗಳನ್ನೆಲ್ಲ ನೋಡಿ. ಆ್ಯಂಡ್ ಇದನ್ನು ನೋಡ್ಕೊಳ್ಳೋಕ್ಕೆ ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಅತ್ತೆ ಎಲ್ಲ ಪ್ರತಿದಿನ ಹೋಗಿ ಹೊಲದಲ್ಲಿ ನೋಡ್ಕೋತಾರೆ. ಅದನ್ನು ಎಕ್ಸ್ಟ್ರಾ ಗಿಡಗಳೆಲ್ಲ ಏನೇನು ಅದೆಲ್ಲ ಬೆಳೆದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಪದೇ ಪದೇ ಹೋಗಿ ದಿನ ನೋಡ್ಕೊಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ಊರಲ್ಲಿ ನಮ್ಮ ಇಡೀ ಫ್ಯಾಮಿಲಿನೇ ಆ್ಯಕ್ಚುಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ನೋಡ್ಕೋತಾರೆ. ಹಾಗಾಗಿ ಹೊಲ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ತುಂಬ ಚೆನ್ನಾಗಿತ್ತು. ಸೊ ಮಳೆಯೆಲ್ಲ ಈ ವರ್ಷ ಚೆನ್ನಾಗಿ ಬಂದಿರೋದ್ರಿಂದ ತುಂಬ ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊಲ. ನಮಗಂತೂ ತುಂಬ ಖುಷಿ ಆಯಿತು ನೋಡಿ. ಇನ್ನು ಗುಲಾಬಿ ಹೂವು, ಸಪೋಟ ಹಣ್ಣು, ಸೀಬೆ ಹಣ್ಣು, ಹೀಗೆ ಕೆಲವು ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಅದರಲ್ಲಿ ಕೆಲವೊಂದು ಚೆನ್ನಾಗಿ ಬಂದಿದೆ, ಕೆಲವೊಂದು ಹಾಳಾಗಿದೆ. ಈ ಸರಿ ತುಂಬ ಮಳೆ ಆಗಿರೋದ್ರಿಂದ ಮಳೆ ಬಂದು ಎಲ್ಲ ಸ್ವಲ್ಪ ಗಿಡಗಳೆಲ್ಲ ಹಾಳಾಗಿದ್ವು. ಸೊ ಮುಂದಿನ ಸರಿ ಊರಿಗೆ ಹೋದಾಗ ಕೆಲವು ನಮಗೆ ಉಪಯೋಗ ಆಗುವಂತಹ ಹೂಗಳು, ಹಣ್ಣುಗಳು, ಇನ್ನೂ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಬೇಕು. ಸೊ ಹಾಕಿದ್ರೆ ನಾವೇ ಅದನ್ನು ನಮ್ಮ ತೋಟದಲ್ಲಿ ಬೆಳೆದಿರೋ ಅಂಥದ್ದನ್ನ ನಾವು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.